ಹೆಲ್ಪ್ಫುಲ್ ಆಗ್ತಿದೆ. ಬೈ ಮಾರ್ನಿಂಗ್ ನ್ಯೂಟ್ರಿಷನ್ ಆಗಿರೋದ್ರಿಂದ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಪ್ರೋಟೀನ್ ನಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಹ್ಯಾಡ್ ಮಾಡೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದರೊಂದಿಗೆ ಏನೋ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ನಮ್ಮ ಡಯಟ್ ಅಲ್ವಾ. ಸೊ ಅದಕ್ಕೆ ಕೂಡ ನಾವೀಗ 1 ಸೆಕೆಂಡ್ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಿದೆ ಅಂತ ಅನ್ಕೋತಿದೀನಿ. ಸೊ ಈಗ ನೀವು ನೋಡ್ತಿದ್ರೆ ನೋಡಿ, ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಪ್ರೋಟೀನ್ ಫಾರ್ ಆಪ್ಟಿಮಲ್ ಹೆಲ್ತ್ ಅಂತ ಹೇಳಿದಾಗ ಪ್ರೋಟೀನ್ ತುಂಬಾ ಕೆಲಸಗಳು ನಮ್ಮ ದೇಹದಲ್ಲಿ ಮಾಡ್ಕೊಡ್ತಿದೆ. ಸ್ಪೆಷಲಿ ನೀವು ನೋಡ್ತಿದ್ರೆ ಈಗ ನೋಡಿ, ನಮ್ಮ ಬ್ರೈನಿಗೆ ಅಂತ ಹೇಳಿದಾಗ ನೋಡಿ, ಮೆದುಳಿಗೆ ಫಸ್ಟ್ ಆಫ್ ಆಲ್ ಪ್ರೋಟೀನ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರೋಟೀನ್ ಬಂದ್ಬಿಟ್ಟು ನಮ್ಮ ನ್ಯೂರೋ ಟ್ರಾನ್ಸ್ಮೈಟರ್ಸ್ ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡ್ಬೇಕಲ್ಲ, A to B ಅನ್ನೋ ಒಂದು ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡಕ್ಕೆ ಕೂಡ ನಮ್ಗೆ ಬ್ರೈನಿಗೆ ಬಂದು ನಮ್ಗೆ ಪ್ರೋಟೀನ್ ಬೇಕಾಗಿರತ್ತೆ. ಮತ್ತೆ ನೋಡಿ, ಪ್ರೋಟೀನ್ ಬಂದು ಓವರ್ ಆಲ್ ಕಾಗ್ನೇಟಿವ್ ಹೆಲ್ತ್ಗೆ ಬಂದು ಸಪೋರ್ಟ್ ಮಾಡುತ್ತೆ. ಅಂದ್ರೆ ನಿಮ್ಮ ಲರ್ನಿಂಗ್ ಎಬಿಲಿಟಿ ಅಂತ ಹೇಳ್ತೀವಿ, ನೀವು ಕಲಿಯೋಕೆ ನಿಮ್ಗೆ ಸಹಾಯ ಮಾಡತ್ತೆ. ಮತ್ತೆ ನೀವೇನಾದ್ರೂ ನಿರ್ಧಾರ ಮಾಡೋದ್ರಲ್ಲೂ ಕೂಡ ಅದು ನಿಮ್ಗೆ ಸಹಾಯ ಮಾಡ್ತಿರತ್ತೆ. ಸೊ ಓವರ್ ಆಲ್ ಆಗಿ ನಿಮ್ಮ ಕಾಗ್ನೇಟಿವ್ ಹೆಲ್ತ್ಗೆ ಇದು ತುಂಬಾ ಅಗತ್ಯವಾದದ್ದು. ಮತ್ತೆ ನೋಡಿ, ನಿಮ್ಗೆ ಮಸಲ್ ಅಂತ ಹೇಳಿದಾಗ ಪ್ರೋಟೀನ್ ಅಂದಾಗೆ ನಮ್ಮ ಮೈಂಡಿಗೆ, ಎಲ್ಲರ ಮೈಂಡಿಗೆ ಬರುವಂತ ಒಂದು ವಿಷಯ ಏನು ಅಂದ್ರೆ ಮಸಲ್ ಅಲ್ವಾ. ಏನಂತೀರಿ ನಾವು, ಮಸಲ್ ಡೆವಲಪ್ಮೆಂಟ್ ಮತ್ತೆ ಅದರ ರಿಪೇರ್ ಆಗಕ್ಕೆ ಅಂತ ತಿಳ್ಕೊತೀವಿ. ಖಂಡಿತವಾಗ್ಲೂ ನಿಜ, ಅದೇನ್ ಸುಳ್ಳಲ್ಲ. ನೋಡಿ, ಫಾರ್ ಮಸಲ್ಗೆ ಇದೊಂದು ಕೀ ಕಾಂಪೌಂಡ್ ಅಂತಾನೆ ಹೇಳ್ತೀವಿ. ಇದು ನಮ್ಮ ಮಸಲ್ ಗ್ರೋತ್ ಆಗ್ಲಿ, ಅದರ ಡೆವಲಪ್ಮೆಂಟ್ ಆಗ್ಲಿ, ಅದರ ರಿಪೇರಿಂಗ್ಗೆ ಖಂಡಿತವಾಗ್ಲೂ ನಮ್ಗಿದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಸೆಕೆಂಡ್ಲಿ ತುಂಬಾ ಜನ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋರು ಬಂದು ಜಾಸ್ತಿ ಪ್ರೋಟೀನ್ ತಗೊಳ್ತಾರೆ. ಯಾಕಂತ ಹೇಳಿದ್ರೆ, ಈ ಪ್ರೋಟೀನ್ ತಗೊಳ್ಳೋ ಲಾಜಿಕ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರೋ ಅವರು ಬಂದು ಹೆಚ್ಚಾಗಿ ಪ್ರೋಟೀನ್ ಬೂಸ್ಟಪ್ ಮಾಡಿದಾಗ ಅವ್ರ ಡಯಟ್ ಅಲ್ಲಿ ಏನ್ ಆಗುತ್ತೆ ಅಂತ ಹೇಳಿದ್ರೆ, ಫ್ಯಾಟ್ ಮೆಟಬಾಲಿಸಮ್ ಜಾಸ್ತಿ ಆಗತ್ತೆ. ಅಂದ್ರೆ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ ಬಂದು ಬೇಗ ಆಗೋದ್ರಿಂದ ನೀವು ಆಸೆ ಪಡೋ ಅಂತ ವೆಯ್ಟ್ ಮ್ಯಾನೇಜ್ಮೆಂಟ್ ಜರ್ನಿ ಅತಿ ವೇಗದಲ್ಲೇ ನಿಮಗೆ ಅದು ಅಚೀವ್ ಮಾಡಕ್ಕೆ ಕೂಡ ಇದು ಸಾಧ್ಯ ಆಗ್ತಿದೆ. ಸೊ ಮತ್ತೆ ಪ್ರೋಟೀನ್ ಬಂದು ನಿಮ್ಮ ಇಮ್ಯೂನ್ ಸಿಸ್ಟಮ್ಗೆ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕೆ ಇದು ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪ್ರೋಟೀನ್ ಬಂದ್ಬಿಟ್ಟು ನೀವು ಇಮ್ಯುನೋಗ್ಲೋಬಿನ್ ಅನ್ನೋದು ವಿಷಯ ಕೇಳಿರ್ತೀರಾ. ಇದು ಬಂದು ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಈ ಆಂಟಿಬಾಡೀಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಏನೋ ನೋಡಿ, ಆಂಟಿಬಾಡೀಸ್ ಅನ್ನೋದು ನಮ್ಮ ಇಂಪಾರ್ಟೆಂಟ್ ನೋಡಿ, ನಮ್ಮ ಬಾಡಿಯಲ್ಲಿ ಬರುವಂತ ಈ ವೈರಸ್, ಬ್ಯಾಕ್ಟೀರಿಯಾ ಮತ್ತೆ ಇದನ್ನೆಲ್ಲ ಕೂಡ ಕೊಲ್ಲಕ್ಕೆ ಮತ್ತೆ ಅದರ ಇಂಪ್ಯಾಕ್ಟ್ ನಮ್ಮ ದೇಹದಲ್ಲಿ ಉಂಟಾಗದೆ ಇರಕ್ಕೆ ಬಂದ್ಬಿಟ್ಟು ವಿ ಯೂಸ್ ಪ್ರೋಟೀನ್. ಓಕೆ, ಪ್ರೋಟೀನ್ ಬಂದು ಈ ರೀತಿಯಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗ್ತಿರತ್ತೆ. ಸೊ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ನ ತಾಕತ್ ಕೊಡಕ್ಕೆ ಕೂಡ ಸಹಾಯ ಆಗ್ತಿದೆ. ಮತ್ತೆ ನಿಮ್ಮ ಇಮ್ಯೂನ್ ಸೆಲ್ ಏನಂತೀವಿ ಅದನ್ನ ಸ್ಟ್ರಾಂಗ್ ಆಗಿ ಮಾಡಕ್ಕೆ ನಮ್ಗೆ ಪ್ರೋಟೀನ್ ಅನ್ನೋದು ದಿನನಿತ್ಯ ಅಗತ್ಯ ಆಗತ್ತೆ. ಮತ್ತೆ ನಿಮ್ಮ ಹೇರ್, ಸ್ಕಿನ್, ನೇಲ್ಸ್ ಅಂತ ಹೇಳಿದೆ, ನಾನು ಆಲ್ರೆಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಕೆರಾಟಿನ್ ಇದು ಸ್ಟ್ರಕ್ಚರಲ್ ಯೂನಿಟ್ ಅಂತ ಹೇಳ್ತೀವಿ. ನಿಮ್ಮ ಕೂದಲಿಗೆ ಯಾರೆಲ್ಲ ಒಳ್ಳೆ ಬ್ಯೂಟಿಫುಲ್ ಸ್ಕಿನ್ ಬೇಕು, ಏಜಿಂಗ್ ಲೈನ್ಸ್, ಸುಕ್ಕು ಇದೆಲ್ಲ ಕಡಿಮೆ ಮಾಡ್ಬೇಕು, ಯಂಗ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಪಡೋರು ಪ್ರೋಟೀನ್ ತಗೊಳ್ಳಿ. ಒಳ್ಳೆ ನೇಲ್ಸ್ ಇರಬೇಕು, ಎಕ್ಸ್ಟರ್ನಲ್ ಬ್ಯೂಟಿ ಫ್ಯಾಕ್ಟರ್ಗೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿರ್ಬೇಕು, ದಪ್ಪ ಇರ್ಬೇಕು, ಉದ್ದ ಬೆಳಿಬೇಕು, ಈ ತರ ಎಲ್ಲ ಅನ್ಕೊಂಡ್ರೆ ನೀವು ಪ್ರೋಟೀನ್ ಡೈಲಿ ರೆಗ್ಯುಲರೈಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನಿಮ್ಗೆ ಯಾರಿಗಾದ್ರೂ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದ್ರೂ ಕೂಡ ಅಯನ್ ಕೊಡೋದ್ರ ಜೊತೆಗೆ ನೀವು ಪ್ರೋಟೀನ್ ಕೂಡ ಕೊಡ್ಬೇಕು. ಯಾಕಂದ್ರೆ ಹೀಮ್ ಅನ್ನೋದು ಅಯನ್, ಗ್ಲೋಬಿನ್ ಅನ್ನೋದು ಪ್ರೋಟೀನ್, ನಾನು ಆಲ್ರೆಡಿ ತಿಳಿಸಿದ್ದೆ. ಸೊ ಪ್ರೋಟೀನ್ ಒಂದಿಗೆ ನೀವು ಅಯನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಬೇಗ ಆ ರೇಂಜ್ಗೆ ತರ್ಲಿಕ್ಕಿದು ಸಹಾಯ ಆಗತ್ತೆ. ಸೊ ಪ್ರೋಟೀನ್ ಬಂದ್ಬಿಟ್ಟು ನಿಮ್ಮ ಹಾರ್ಮೋನ್ಸ್ಗೆ ಕೂಡ ತುಂಬಾ ಅಗತ್ಯವಾದದ್ದು. ಡಿಫ್ರೆಂಟ್ ರೆಗ್ಯುಲೇಷನ್ಸ್ ಆಫ್ ಹಾರ್ಮೋನ್, ರೀಪ್ರೊಡಕ್ಷನ್, ಗ್ರೋತ್ಗೆ, ಡೆವಲಪ್ಮೆಂಟ್ಗೆ ಎಲ್ಲದಕ್ಕೂ ಕೂಡ ನಮ್ಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಮ್ಮ ಸೆಲ್ಸ್ ಒಳಗೆ, ಓಕೆ, ನೋಡಿ, ಪ್ರೋಟೀನ್ ತುಂಬಾ ಎನ್ಸೈಮ್ಸ್ ಮಾಡತ್ತೆ. ಓಕೆ, ಎಲ್ಲ ಜೀವಂತವಾಗಿರುವಂತ ಸೆಲ್ಸ್ ಒಳಗೆ ಎನ್ಸೈಮ್ಸ್ ಕ್ರಿಯೇಟ್ ಮಾಡಕ್ಕೆ ನಮ್ಗೆ ಪ್ರೋಟೀನ್ ಇಂಪಾರ್ಟೆಂಟ್ ಆಗತ್ತೆ. ಸೊ
ನೋಡಿ, ಇದು ನ್ಯೂ ಸೆಲ್ಸ್ ಉತ್ಪಾದನೆ ಮಾಡಕ್ಕಾಗ್ಲಿ, ಓಲ್ಡ್ ಸೆಲ್ಸ್ ನ ಡಿಗ್ರೇಡ್ ಮಾಡಕ್ಕೆ, ಅದು ಆ ಪ್ರಾಸೆಸ್ ಬಂದು ಏನೋ ಸ್ಪೀಡ್ ಅಪ್ ಮಾಡಕ್ಕೆ ಕೂಡ ನಮ್ಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಮ್ಮ ಟ್ಯಾಂಡೋನ್ಸ್, ಬೋನ್ ಅಂಡ್ ಲೆಗಿಮೆಂಟ್ಸ್, ಓಕೆ, ಇದು ನಿಮ್ಮ ಬೋನ್ ಹೆಲ್ತ್ ಬಗ್ಗೆ ರಿಲೇಟೆಡ್ ಆಗಿ ಮಾತಾಡೋದಾದ್ರೆ, ಪ್ರೋಟೀನ್ ಬಂದು ಒಳ್ಳೆ ತಾಕತ್ ಕೊಡುತ್ತೆ ನಮ್ಮ ಬೋನ್ ಹೆಲ್ತ್ಗೆ. ಇದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಯೂನಿಟ್ ನಮ್ಮ ಬೋನ್ ಅಲ್ಲಿ ಕೂಡ. ಮತ್ತೆ ಇದು ನೋಡಿ, ನಮಗೆ ಏನಾದ್ರು ನೋವು ಇತ್ತಂದ್ರೆ ಜಾಯಿಂಟ್ ಅಲ್ಲಿ, ನಿಮ್ಮ ಮೂಳೆ ಸವಿತಾ ಇಂತ ಇದು ಈ ತರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ರೆ ನಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗತ್ತಲ್ಲ, ಕಾಲೆಲ್ಲ ನಮ್ಗೆ ನೋವಾಗೋದು, ಕೈ ನೋವಾಗೋದು, ಇಂಥ ವಿಷಯ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಆ ತರ ಪೇನ್ ಸಿಂಪ್ಟಮ್ಸ್ ಕೂಡ ಓವರ್ ದ ಟೈಮ್ ಕಳೆದೋಗುತ್ತೆ ನಾವು ಪ್ರೋಟೀನ್ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರೆ. ಆ ಪೇನ್ಸ್ ಎಲ್ಲ ಕೂಡ ಕಡಿಮೆ ಮಾಡೋದ್ರಲ್ಲಿ ಪ್ರೋಟೀನ್ ಹ್ಯಾಸ್ ಅ ಬಿಗರ್ ರೋಲ್, ಬಿಕಾಸ್ ಇದಕ್ಕೆ ರಿಪೇರಿಂಗ್ ಅನ್ನೋ ಒಂದು ಫಂಕ್ಷನ್ ಇರೋದ್ರಿಂದ ಫಾಸ್ಟ್ ಆಗಿ ರಿಪೇರ್ ಮಾಡಿ, ರೀಜನರೇಟ್ ಮಾಡಿ, ನಿಮ್ಮ ಆ ಒಂದು ಕಂಡೀಷನ್ ಇಂದ ನೀವು ಬೇಗ ಹೊರಗೆ ಬರಕ್ಕೆ ಕೂಡ ನಿಮ್ಗೆ ಪ್ರೋಟೀನ್ ಬಹಳ ಅಗತ್ಯ ಅಂತ ಹೇಳ್ತೀವಿ. ಓಕೆ, ಸೊ ಪ್ರೋಟೀನ್ ನೋಡಿ, ಓವರ್ ಆಲ್ ಆಗಿ ಪ್ರೋಟೀನ್ ಬಗ್ಗೆ ಹೇಳೋದಾದ್ರೆ ಮಸಲ್ ಸ್ಟ್ರೆಂತ್, ಗ್ರೋತ್, ಸಸ್ಟೈನ್ಡ್ ಎನರ್ಜಿ ಲೆವೆಲ್, ರಿಪೇರ್ ಮಾಡಕ್ಕೆ, ಸೆಲ್ಸ್ ಮೇಂಟೈನ್ ಮಾಡಕ್ಕೆ, ಇಮ್ಯೂನ್ ಸಿಸ್ಟಮ್ಗೆ, ಗುಡ್ ಹೇರ್, ಸ್ಕಿನ್ ಗೆ ಬಂದು ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಐ ವುಡ್ ಲವ್ ಟು ಕನ್ಕ್ಲೂಡ್ ಮೈ ಸೆಷನ್, ಮೈ ಡಿಯರ್ ಫ್ರೆಂಡ್ಸ್. ಭಾಗ 2ಅಲ್ಲಿ ನಾನು ಇನ್ನೂ ಕೆಲವೊಂದು ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಆನ್ ದ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ ಆಫ್ ವೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರೋಟೀನ್ ಹೇಗೆ ಹೆಲ್ಪ್ ಆಗತ್ತೆ, ಯಾವ ತರ ಹಾರ್ಮೋನ್ಸ್ ಇದೆ ಅದನ್ನ ರೆಗ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ದಿನ ವೆನ್ ವಿ ಡೂ ಪ್ರೋಟೀನ್ ಅದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್, ನೀವೆಲ್ಲರೂ ಕೂಡ ಸೆಷನ್ಗೆ ಜಾಯಿನ್ ಮಾಡಿದ್ರೆ